ಪದ್ಮಗಂಧಿ. ಆಗಲೇ ಅವರು ಹೇಳಿದ ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧ ಅಂದರೆ ಪರಿಮಳವೂ ಇದೆ, ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಹೇಗೆ ತೆಗೆದು ಉತ್ಖನನ ಮಾಡಿದ ನಂತರ ಆದಂತಹ ಅನುಷ್ಠಾನ ಇದು. ಹಾಗಾಗಿ ಪದ್ಮಗಂಧಿಗೆ ತುಂಬ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಹೇಳ್ಕೊಳ್ಳೋಷ್ಟು ಚಂದ ಅಂತ ಎಲ್ಲ ತಂತ್ರಜ್ಞರಲ್ಲಿ ಸೇರ್ಕೊಂಡಿದ್ದಾರೆ. ಇಂದಿನ ತಂತ್ರಜ್ಞರ ಪರಿಚಯ ನಂತರ ಮಾಡ್ಕೊಂಡಂತೆ ಇದಿಷ್ಟೇ ಕ್ಲುಪ್ತವಾಗಿ ಸಾಕು ಅಂತ ಅನ್ಸುತ್ತೆ. ಇನ್ನು ಮುಂದೆ ಈಗ ಆಗಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಗೀತಗುಚ್ಛದ ಸಂಪ್ರೇಷಣೆ. ಇಲ್ಲಿ ನಾವು ಅದರ ಮುನ್ನೋಟ ಅಷ್ಟೇ ಮಾಡ್ತಾ ಇದ್ದೇವೆ. ಅದನ್ನು ಹಾಡುಗಳನ್ನು ಪ್ರೊಫೆಸರ್ ಸಲೀಲ್ ಅವರೇ ಬರೆದಿದ್ದಾರೆ. ಕೆಲವು ಒಂದು ಹಾಡನ್ನು ಮಾತ್ರ ನಾನು ಬರೀಕ್ಕೆ ಸಾಧ್ಯವಾಗಿದೆ. ಈ ಲಾವಣಿ ಮತ್ತು ಈ ಸೊಬಗು, ಸೊಗಸು, ಜಾನಪದ ಇತ್ಯಾದಿಗಳು ಎಲ್ಲವನ್ನೂ ಇಟ್ಟುಕೊಂಡಂತಹ ಮತ್ತು ಮಾಧ್ಯಮದ ನಿಜ ಬಳಕೆ ಏಕೆ ಬೇಕು, ಹೇಗಿರಬೇಕು ಅನ್ನೋದನ್ನು ಸಾರೋಕ್ಕಾಗೂ ಇದು ಒಂದು ದೃಷ್ಟಾಂತವಾಗಿ ಇದು ಲಭ್ಯವಾಗುತ್ತೆ ಅನ್ನೋ ಒಂದು ಭಾವನೆ ನಮ್ಮದು. ಈ ಚಿತ್ರವನ್ನು ದಯಮಾಡಿ ನಿಮ್ಮ ಮಡಿಲಿಗೆ ಹಾಕಿಕೊಂಡು ಹೆಚ್ಚು ಜನರನ್ನು ತಲುಪಿಸುವ, ಅಂದರೆ ನಾವು ಚಿತ್ರ ಮಾಡಿದ್ದೇವೆ ತಲುಪಿಸಿದ್ದು ಎಲ್ಲರೂ ಹೇಳ್ತೇವೆ. ಇದು ಒಂದು ಕಾರಣ ಇದೆ, ಇದಕ್ಕಾಗಿ ಕಾರಣವಿನ ಕಾರ್ಯಂ ನಾಸ್ತಿ ಅನ್ನೋ ಹಾಗೆ ಇದಕ್ಕೊಂದು ಕಾರಣವಿರೋದ್ರಿಂದ ಬಲವಾದ ಕಾರಣ ಅಂತ ನಾವು ಅನ್ಕೊಂಡಿರೋದ್ರಿಂದ ನಿಮಗೂ ಹಾಗೆ ಅನ್ನಿಸಿದೆ ಅನ್ನೋದಾದರೆ ದಯಮಾಡಿ ಹೆಚ್ಚು ಜನರನ್ನು ತಲುಪುವ ಹಾಗೆ ಇದನ್ನು ತಾವು ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.